ಚುನಾವಣಾ ರಾಜಕೀಯಕ್ಕೆ ಸೋಮಣ್ಣ ಗುಡ್ ಬೈ. ದೇವ್ರೇ ಹೇಳಿದ್ರು ಕೇಳೋನಲ್ಲ ಅಂದ ಕೇಂದ್ರ ಸಚಿವ. ವಿ ಸೋಮಣ್ಣ ಕರ್ನಾಟಕದ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡೆರಡು ಕ್ಷೇತ್ರಗಳಲ್ಲಿ ಸೋತು ಸುಣ್ಣವಾಗಿದ್ದ ವಿ ಸೋಮಣ್ಣಗೆ ಕಲ್ಪತರು ನಾಡಿನ ಮತದಾರರು ಕೈ ಹಿಡಿದಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಮಣ್ಣ ಅವರನ್ನ ಭರ್ಜರಿಯಾಗಿ ಗೆಲ್ಲಿಸುವ ಮೂಲಕ ಡೆಲ್ಲಿಗೆ ಕಳುಹಿಸಿಕೊಟ್ಟಿದ್ರು. ತುಮಕೂರು ಮತದಾರರ ಋಣದಿಂದ ಸದ್ಯ ಕೇಂದ್ರ ಸಚಿವರು ಆಗಿರುವ ವಿ ಸೋಮಣ್ಣ ಇದೀಗ ರಾಜಕೀಯ ನಿವೃತ್ತಿಯ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ರೈಲ್ವೆ ಇಲಾಖೆಯ ರಾಜ್ಯ ಖಾತೆ ಸಚಿವರಾಗಿ ತುಮಕೂರಿಗೆ ಭರಪೂರ ಕೊಡುಗೆಗಳನ್ನ ನೀಡುತ್ತಿರುವ ಸೋಮಣ್ಣ ಮುಂದಿನ ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನೋ ಮೂಲಕ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ. ಹೌದು, ಬಿಬಿಎಂಪಿ ಸದಸ್ಯರಾಗಿ ಚುನಾವಣಾ ರಾಜಕಾರಣಕ್ಕೆ ರಂಗಪ್ರವೇಶ ಮಾಡಿದ್ದ ವಿ ಸೋಮಣ್ಣ ಸದ್ಯ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಜೆಎಚ್ ಪಟೇಲ್, ಬಿಎಸ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಸಚಿವರಾಗಿ ನಾನಾ ಖಾತೆಗಳನ್ನ ನಿಭಾಯಿಸಿರುವ ಅನುಭವ ಹೊಂದಿರುವ ಸೋಮಣ್ಣ ಸದ್ಯ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಇಲಾಖೆಗಳ ರಾಜ್ಯ ಖಾತೆ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಕೇಂದ್ರ ಸಚಿವರಾಗಿ ಬಹಳ ಚುರುಕಾಗಿಯೂ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಇಂದು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ವೇಳೆ ವಿ ಸೋಮಣ್ಣ ಅವರು ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದಾರೆ. ಭಾರತ ಸರ್ಕಾರ, ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮನ್ನು ಸ್ವಲ್ಪ ತುಂಬ ಇಂಥ ಕೆಲಸಗಳು ಮಾಡ್ತಕ್ಕಂಥದಕ್ಕೆ ಆದ್ಯತೆ ಕೊಡ್ತಾರೆ ಅನ್ನೋದು ಒಂದು ಇದಾಗಿದೆ. ಎರಡನೇದು, ತುಮಕೂರು ಬೆಂಗಳೂರು 4 ಪಥದ ರೈಲ್ವೆ ಸರ್ವೆ ಆಯಿತು, DPR ಶುರು ಮಾಡಿಸಿದ್ದೀನಿ. ನನಗೇನಪ್ಪ ಇದು ಎಷ್ಟು ವರ್ಷದ ಹೇಳಿದ್ದೀನಿ. ಇದನ್ನು ಅಲ್ದಿರ ನಿಮ್ಮ ಸಿಮೆಂಟ್ ಗೋಡೌನಲ್ಲಿ ಏನಿದೆ, ಯಾವುದಾದ್ರು ತಿಮ್ಮರಾಜನಹಳ್ಳಿನ ಏನಾದ್ರು ಒಂದು ತಿಮ್ಮರಾಜನಹಳ್ಳಿ NH4 ಸುಮಾರು KDBನವ್ರ ಹತ್ರ ಮಾತಾಡಿದ್ದೀನಿ. ಇನ್ನೊಂದು 50 ವರ್ಷಕ್ಕೆ ತೊಂದರೆ ಆಗಬಾರ್ದು. ನಾನು ಇನ್ನು 50 ವರ್ಷ ಇರ್ತೀನೇನಪ್ಪ, ನಾನು ಮತ್ತೆ ಎಲೆಕ್ಷನ್ ನಿಂತ್ಕೊಂತಾಗಿ ದೇವ್ರು ಹೇಳಿದ್ರು ಕೂಡ ನಾನು ಕೇಳೋನಲ್ಲ. ನನ್ನ ಭಾವನೆ ಹಂಗಿದೆ. ಯಾಕೆ ಹೇಳ್ತೀನಿ ಅಂದರೆ, ಇವೆಲ್ಲ ಒಂದೊಂದು ಹೆಜ್ಜೆ ಗುರುತುಗಳು ಸರ್. ನಾನು ಯಾರ್ದೋ ಜೊತೆಯಲ್ಲಿ ರಾಜಕೀಯ ಮಾಡಿಕೊಂಡು ಸಣ್ಣತನ ನಡ್ಕೊಂಡು ಇನ್ನೊಬ್ರಿಗೋಸ್ಕರ ಜೀವಜರು ಅಂದ್ಕೊಂಡು ಬರೋಕ್ಕೆ ನಾನು ಬಂದಿಲ್ಲ. ನಾನು ಬೆಂಗಳೂರಿನಲ್ಲಿ ಏನು ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೊಂದು ಆಸೆ ಇದೆ. ನನ್ನದೇ ಆದಂಥ ಒಂದಷ್ಟು ಹೆಜ್ಜೆ ಗುರುತುಗಳು. ಇವತ್ತು ತುಮಕೂರಿನ ಪ್ರವಾಸಿ ಮಂದಿರದಲ್ಲಿರುವ ತಮ್ಮ ಕಚೇರಿಯಲ್ಲಿ ಸೋಮಣ್ಣ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು. ಈ ವೇಳೆ ರೈಲ್ವೆ ಯೋಜನೆಗಳ ಬಗ್ಗೆ ಮಾತನಾಡುವಾಗ ಸೋಮಣ್ಣ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯುತ್ತಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ. ಇನ್ನು 50 ವರ್ಷಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಹಾಗೆ ಕೆಲಸವನ್ನ ಮಾಡ್ತಿದ್ದೀನಿ. ನಾನು 50 ವರ್ಷ ಇರ್ತೀನೇನಪ್ಪ, ಮತ್ತೆ ಚುನಾವಣೆಗೆ ನಿಂತ್ಕೋ ಅಂತ ಆ ದೇವರು ಹೇಳಿದ್ರು ನಾನು ಕೇಳೋನಲ್ಲ. ನನ್ನ ಭಾವನೆ ಹಾಗಿದೆ ಅಂತ ಹೇಳುವ ಮೂಲಕ ಯಾವುದೇ ಕಾರಣಕ್ಕೂ ಮುಂದಿನ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಬಹಿರಂಗವಾಗಿಯೇ ಹೇಳಿಕೊಂಡಿದ್ದಾರೆ. ಭಾರತ ಸರ್ಕಾರ, ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮನ್ನು ಸ್ವಲ್ಪ ತುಂಬ ಇಂಥ ಕೆಲಸಗಳು ಮಾಡ್ತಕ್ಕಂಥದಕ್ಕೆ ಆದ್ಯತೆ ಕೊಡ್ತಾರೆ ಅನ್ನೋದು ಒಂದು ಇದಾಗಿದೆ. ಎರಡನೇದು, ತುಮಕೂರು ಬೆಂಗಳೂರು 4 ಪಥದ ರೈಲ್ವೆ ಸರ್ವೆ ಆಯಿತು, DPR ಶುರು ಮಾಡಿಸಿದ್ದೀನಿ. ನನಗೇನಪ್ಪ ಇದು ಎಷ್ಟು ವರ್ಷದ ಹೇಳಿದ್ದೀನಿ. ಇದನ್ನು ಅಲ್ದಿರ ನಿಮ್ಮ ಸಿಮೆಂಟ್ ಗೋಡೌನಲ್ಲಿ ಏನಿದೆ, ಯಾವುದಾದ್ರು ತಿಮ್ಮರಾಜನಹಳ್ಳಿನ ಏನಾದ್ರು ಒಂದು ತಿಮ್ಮರಾಜನಹಳ್ಳಿ NH4 ಸುಮಾರು KDBನವ್ರ ಹತ್ರ ಮಾತಾಡಿದ್ದೀನಿ. ಇನ್ನೊಂದು 50 ವರ್ಷಕ್ಕೆ ತೊಂದರೆ ಆಗಬಾರ್ದು. ನಾನು ಇನ್ನು 50 ವರ್ಷ ಇರ್ತೀನೇನಪ್ಪ, ನಾನು ಮತ್ತೆ ಎಲೆಕ್ಷನ್ ನಿಂತ್ಕೊಂತಾಗಿ ದೇವ್ರು ಹೇಳಿದ್ರು ಕೂಡ ನಾನು ಕೇಳೋನಲ್ಲ. ನನ್ನ ಭಾವನೆ ಹಂಗಿದೆ. ಯಾಕೆ ಹೇಳ್ತೀನಿ ಅಂದರೆ, ಇವೆಲ್ಲ ಒಂದೊಂದು ಹೆಜ್ಜೆ ಗುರುತುಗಳು ಸರ್. ನಾನು ಯಾರ್ದೋ ಜೊತೆಯಲ್ಲಿ ರಾಜಕೀಯ ಮಾಡಿಕೊಂಡು ಸಣ್ಣತನ ನಡ್ಕೊಂಡು ಇನ್ನೊಬ್ರಿಗೋಸ್ಕರ ಜೀವಜರು ಅಂದ್ಕೊಂಡು ಬರೋಕ್ಕೆ ನಾನು ಬಂದಿಲ್ಲ. ನಾನು ಬೆಂಗಳೂರಿನಲ್ಲಿ ಏನು ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೊಂದು ಆಸೆ ಇದೆ. ನನ್ನದೇ ಆದಂಥ ಒಂದಷ್ಟು ಹೆಜ್ಜೆ ಗುರುತುಗಳು. ಸದ್ಯ ಸೋಮಣ್ಣ ಅವರಿಗೆ 75 ವರ್ಷ ವಯಸ್ಸು.
75 ವರ್ಷ ಮೀರಿದವರಿಗೆ ಬಿಜೆಪಿ ಪಾರ್ಟಿಯಲ್ಲಿ ಟಿಕೆಟ್ ನೀಡುವುದಿಲ್ಲ. ಹೀಗಾಗಿ ತಮಗೆ ಟಿಕೆಟ್ ಸಿಗೋ ಸಾಧ್ಯತೆ ಕಡಿಮೆ ಅನ್ನೋ ಕಾರಣದಿಂದ ಸೋಮಣ್ಣ ಈ ನಿರ್ಧಾರವನ್ನ ಕೈಗೊಂಡಿರೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಸಚಿವ ಸೋಮಣ್ಣ ತಮ್ಮ ಪುತ್ರ ಅರುಣ್ ಸೋಮಣ್ಣ ಅವರನ್ನ ತುಮಕೂರಿಗೆ ಕರೆತರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಒಟ್ಟಿನಲ್ಲಿ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳುವ ಮೂಲಕ ಸೋಮಣ್ಣ ತಮ್ಮ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿರೋದಂತೂ ನಿಜ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.